ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಾ ಇರುತ್ತೇವೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮಿಂದ ಪಾಪಗಳು ಹಾಗೆ ಹೋಗುತ್ತವೆ. ಆದರೆ ಅಲ್ಲಾಹನು ಹೇಳಿದ್ದಾನೆ, ನನಗೆ ಪಾಪ ಮಾಡುವವರಕ್ಕಿಂತ ಪಾಪವನ್ನು ಮಾಡಿ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ನನ್ನನ್ನು ಕ್ಷಮೆ ಕೇಳುವವರು ನನಗೆ ತುಂಬ ಇಷ್ಟ ಎಂದು ಸ್ವತಃ ಅಲ್ಲಾಹನೇ ಹೇಳಿರುವಾಗ ನಾವು ಪ್ರತಿದಿನವೂ ಆ ಅಲ್ಲಾಹನೊಂದಿಗೆ ನಾವು ಮಾಡಿರುವಂತಹ ಪಾಪಗಳಿಗೆ ಕ್ಷಮೆ ಕೇಳುವಂತಹ ರೂಢಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡರೆ ಖಂಡಿತ ಇನ್ಶಾ ಅಲ್ಲಾ ನನ್ನ ಅಲ್ಲಾಹನು ತುಂಬ ರಹಮತ್ತನ್ನು ಹೊಂದಿದ್ದಾನೆ. ಅವನ ರಹಮತ್ತಿನಿಂದ ನಮ್ಮೆಲ್ಲರನ್ನು ಕ್ಷಮಿಸುತ್ತಾನೆ. ಹೀಗಿರುವಾಗ ಆ ಶೈತಾನ್ ನಮ್ಮೊಳಗೆ ಎಷ್ಟೋ ವಸ್ವಸೆಗಳನ್ನು ಹಾಕಬಹುದು. ನೀನು ತುಂಬ ಪಾಪ ಮಾಡಿದ್ದೀಯಾ, ಅಲ್ಲಾಹನು ನಿನ್ನನ್ನು ಕ್ಷಮಿಸುವುದಿಲ್ಲ. ನೀನು ಯಾಕೆ ಪದೇ ಪದೇ ಹೋಗಿ ಅಲ್ಲಾಹನತ್ತ ಕ್ಷಮೆ ಕೇಳುತ್ತೀಯಾ? ನೀನು ದೊಡ್ಡ ಪಾಪಗಳನ್ನು ಮಾಡಿದ್ದೀಯಾ, ಏನೂ ಆಗುವುದಿಲ್ಲ, ನೀನು ಈ ದಾರಿಯಲ್ಲೇ ಹೋಗು ಎಂದು ಶೈತಾನ್ ನಿಮ್ಮೊಳಗೆ ಆಲೋಚನೆಗಳನ್ನು ಹಾಕಿದರೂ ಸಹಿತ ಇದು ಶೈತಾನಿನ ಒಂದು ತನ್ನ ಸುಳಿಯೊಳಗೆ ಸಿಕ್ಕಾಕಿಸುವಂತಹ ಜಾಲವಾಗಿರುತ್ತದೆ. ನಾವು ಇದಕ್ಕೆಲ್ಲ ಗಮನ ಕೊಡದೆ ನಾವು ಎಂತಹ ದೊಡ್ಡ ಪಾಪವನ್ನೇ ಮಾಡಿರಲಿ, ನಮ್ಮ ಜೀವನದಲ್ಲಿ ನಾವು ದೊಡ್ಡ ಪಾಪವನ್ನು ಮಾಡಿದ್ದರೂ ಸಹಿತ ಅಲ್ಲಾಹನು ನಮಗೆ ಹೇಳಿದ್ದಾನೆ, ನಿಮ್ಮ ಕೊನೆಯ ಉಸಿರು ಇರುವವರೆಗೂ ನಿಮಗೆ ಕ್ಷಮೆ ಕೇಳುವಂತಹ ನಾನು ಚಾನ್ಸನ್ನು ನೀಡಿದ್ದೇನೆ. ನೀವೆಲ್ಲರೂ ನನ್ನ ಹತ್ತಿರ ಯಾವಾಗಲೂ ಬಂದರೂ ನಾನು ನಿಮ್ಮನ್ನು ಕ್ಷಮೆ ಮಾಡುತ್ತೇನೆ. ನನ್ನ ಹತ್ತಿರ ಮರಳಿ ಬಂದವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ನನ್ನ ಬಾಗಿಲು ಸದಾ ತೆರೆದಿರುತ್ತದೆ. ಕ್ಷಮೆ ಕೇಳುವವರನ್ನು ನಾನು ಇಷ್ಟಪಡುತ್ತೇನೆ ಎಂದು ಅಲ್ಲಾಹನು ನಮ್ಮೆಲ್ಲರಿಗೂ ಹೇಳಿರುವಾಗ ನಾವು ಮುಂಜಾನೆ ಬೆಳಗ್ಗೆ ನಮಾಜಿನ ನಂತರ ಮತ್ತು ಮಗರಿಬ್ ನಮಾಜಿನ ನಂತರ ನಮ್ಮ ಜೀವನದಲ್ಲಿ ಅಸ್ತಗ್ಫಾರ್ ಮಾಡುವುದನ್ನು ನಾವು ರೂಢಿ ಮಾಡಿಕೊಳ್ಳಬೇಕು. ಫಜರ್ ನಮಾಜ್ನಿಂದ ಹಿಡಿದು ಅಸರ್ವರೆಗೆ ಇಬ್ಬರು ಫರಿಷ್ಠೆ ನಮ್ಮ ಜೊತೆ ಇರುತ್ತಾರೆ ಮತ್ತು ಅಸರ್ನಿಂದ ಬೆಳಗ್ಗೆ ಮುಂಜಾನೆಯವರೆಗೂ ಇಬ್ಬರು ಫರಿಷ್ಠೆ ನಮ್ಮ ಬಳಿ ಇರುತ್ತಾರೆ. ಹೀಗೆ ಫರಿಷ್ಠೆಗಳು ಎರಡು ಬಾರಿ ಚೇಂಜ್ ಆಗುತ್ತಾ ಇರುತ್ತಾರೆ. ಈ ರೀತಿ ಚೇಂಜ್ ಆಗುತ್ತಿರುವ ಫರಿಷ್ಠೆಗಳು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಅಸ್ತಗ್ಫಾರಿನ ಒಂದು ರೂಢಿಯನ್ನು ಮಾಡಿಕೊಂಡಾಗ ನಮ್ಮ ನಾಮೆ ಅಮಾಲಿನ ಬುಕ್ಕಿನಲ್ಲಿ ಪ್ರತಿದಿನ ನಾವು ಅಸ್ತಗ್ಫಾರ್ ಮಾಡಿರುವುದು ಆ ಫರಿಷ್ಠೆಗಳು ಬರೆದುಕೊಂಡಿರುತ್ತಾರೆ. ನಾಳೆ ಖಯಾಮತಿನ ದಿನ ಅಲ್ಲಾಹನು ಆ ಒಂದು ನಮ್ಮ ಬುಕ್ಕನ್ನು ನೋಡಿದಾಗ ಅದರಲ್ಲಿ ಪ್ರತಿದಿನ ನಾವು ಏನಾದರೂ ನಾವು ಕ್ಷಮೆ ಕೇಳಿರುವುದು, ಅಸ್ತಗ್ಫಾರ್ ಮಾಡಿರುವುದು, ಪ್ರತಿದಿನ ಆ ಪೇಜಿನಲ್ಲಿ ನಾವು ಅಸ್ತಗ್ಫಾರ್ ಮಾಡಿರುವುದು ಬರೆದಿದ್ದರೆ ಇನ್ಶಾ ಅಲ್ಲಾ ಆ ಅಲ್ಲಾಹನು ನಮ್ಮನ್ನು ಜನ್ನತಿಗೆ ಕಳಿಸುತ್ತಾನೆ. ಇಂತಹ ಶಕ್ತಿಯನ್ನು ಹೊಂದಿರುವ ಅಸ್ತಗ್ಫಾರ್ಗಳು ತುಂಬ ಇವೆ. ಅದರಲ್ಲಿ ಈ ಒಂದು ವಿಶೇಷವಾದ ಅಸ್ತಗ್ಫಾರ್ ಇದೆ. ಇದರ ವಿಶೇಷತೆ ಏನು ಎಂದರೆ, ಒಬ್ಬ ಮುಸಲ್ಮಾನನು ಜಂಗಿನಲ್ಲಿ ತನ್ನ ಶತ್ರು ಮುಂದೆ ನಿಂತಿದ್ದರೂ ಸಹಿತ ಅವನಿಗೆ ಬೆನ್ನು ತೋರಿಸಿ ಆ ಜಂಗಿನಿಂದ ಬಿಟ್ಟು ಓಡಿ ಹೋದರೆ ಇದು ತುಂಬ ದೊಡ್ಡ ಗುಣ. ಈ ಪಾಪವನ್ನು ಈ ಅಸ್ತಗ್ಫಾರ್ ಹೇಳಿದರೆ ಅಲ್ಲಾಹನು ಈ ಪಾಪವನ್ನು ಸಹಿತ ಕ್ಷಮೆ ಮಾಡುತ್ತಾನೆ. ಇಂತಹದ್ದೊಂದು ಪಾಪವನ್ನು ಕ್ಷಮೆ ಮಾಡುವಂತಹ ಶಕ್ತಿಯನ್ನು ಈ ಅಸ್ತಗ್ಫಾರ್ ಹೊಂದಿದೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಯಾವ ದೊಡ್ಡ ಪಾಪವನ್ನು ಮಾಡಿದರೂ ಸಹಿತ ನಾವು ಈ ಅಸ್ತಗ್ಫಾರ್ ಓದುವುದರಿಂದ ಮನಸ್ಫೂರ್ತಿಯಾಗಿ ಓದಬೇಕು. ಇದನ್ನು ಓದುವುದರಿಂದ ನಮ್ಮ ಪಾಪಗಳು ದೂರವಾಗುತ್ತವೆ. ಆ ಅಸ್ತಗ್ಫಾರ್ ಯಾವುದು ಎಂದರೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ಅಸ್ತಗಫಿರುಲ್ಲಾಹಿಲ್ಲಜಿ ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ವಾತೂಬು ಇಲೈಹಿ. ಅಸ್ತಗಫಿರುಲ್ಲಾಹಿಲ್ಲಜಿ ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ವಾತೂಬು ಇಲೈಹಿ. ನಾವು ಈ ಅಸ್ತಗ್ಫಾರನ್ನು ದಿನನಿತ್ಯ ನಾವು ನಮ್ಮ ಜೀವನದಲ್ಲಿ ಮಾಡುವಂತಹ ರೂಢಿಯನ್ನು ಮಾಡಿಕೊಳ್ಳೋಣ. ಮತ್ತು ಇದನ್ನು ಜುಮ್ಮಾ ದಿನ ಓದಿದರೆ ನಾವು ಮಾಡಿರುವಂತಹ ಪಾಪಗಳು ಅಳಸಿ ಹೋಗುತ್ತವೆ ಎಂದು ಒಂದು ಹದೀಸಿನಲ್ಲಿ ಬರುತ್ತದೆ. ನೋಡಿ ಎಷ್ಟೊಂದು ತಾಕತ್ತು ಮತ್ತು ಶಕ್ತಿಯನ್ನು ಈ ಅಸ್ತಗ್ಫಾರ್ ಹೊಂದಿದೆ. ನಾವು ಮಾಡಿರುವಂತಹ ಗುನಾಹಗಳು, ಪಾಪಗಳು ಅಳಸಿ ಹೋಗುತ್ತವೆ ಎಂದರೆ ಇದಕ್ಕಿಂತ ಖುಷಿಯ ವಿಷಯ ಇನ್ನೊಂದಿಲ್ಲ. ಅಲ್ಲಾಹನು ನಾವು ಮಾಡಿರುವ ಪಾಪಗಳ ಮೇಲೆ ಪರದೆಯನ್ನು ಹಾಕಿ ಎಲ್ಲರಿಗೂ ಕಾಣದಂತೆ ಅವನ್ನು ಮುಚ್ಚಿ ಹಾಕುತ್ತಾನೆ. ಇಷ್ಟೊಂದು ಕರುಣಾಮಯ ಇರುವ ಅಲ್ಲಾಹನಲ್ಲಿ ನಾವು ಪ್ರತಿದಿನ ನಮ್ಮ ತಪ್ಪುಗಳಿಗೆ ಕ್ಷಮೆ ಕೇಳೋಣ ಮತ್ತು ಅಲ್ಲಾಹನಲ್ಲಿ ಕ್ಷಮೆ ಪಡೆಯೋಣ.